ಈ ಸಿನಿಮಾದಲ್ಲಿ ಇವರ ಹೆಸರು ಭಾಗ್ಯ ಅಂತ. ಸೊ ನಿಮ್ಮ ಪಾಲಿಗೆ ಇವರೆಷ್ಟು ಭಾಗ್ಯವಂತರು? ನನಗೆ ಮೊದಲನೇ ಭಾಗ್ಯನೇ ಅದೇ ಅಲ್ವಮ್ಮ ಜೀವನದಲ್ಲಿ ಅಲ್ವಾ. ಅಂಥ ತಂದೆಗೆ ಆಗಲಿ ಮೊದಲನೇ ಮಗಳು ಅಂದರೆ 100% ಮೊದಲನೇ ಮಕ್ಕಳೇ ಅಲ್ವಾ. ಸೊ ಹಂಗಾಗಿ ಇನ್ನಿಬ್ರು ತಂಗಿ ತಮ್ಮ ಇಂಟರ್ವ್ಯೂ ನೋಡ್ತಾ ಇರ್ತಾರೆ. ಈಗ ಅವಳು ತಾಯಿ ಆದಾಗ ಗೊತ್ತಾಗತ್ತೆ ಅಲ್ವಾ, ರಿತನ್ಯ ತಾಯಿ ಆದಾಗ ಗೊತ್ತಾಗತ್ತೆ ಅಷ್ಟೇ. ನಾನು ಕೆಲವೆಲ್ಲ ಹೇಳ್ಕೊಳ್ಳಲ್ಲ, ಸೊ ಅದಕ್ಕೆ ಅವರು ರೇಗಿಸ್ತಾ ಇರ್ತಾರೆ ನನ್ನನ್ನು. ಸೊ ಎರಡನೇ ಮಗಳು ಕೂಡ ಆ್ಯಕ್ಟಿಂಗ್ ಕೋರ್ಸ್ ಮಾಡೋಕ್ಕೆ ಅಬ್ರಾಡಿಗೆ ಹೋಗಿದ್ದಾರೆ. ಸೊ ಅವರನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆಕೆ ಅಲ್ಲಿಂದ ಬರಬೇಕು, ಕೋರ್ಸ್ ಮುಗಿಸ್ಕೊಂಡು ಬಂದಮೇಲೆ ನೋಡಬೇಕು ದೇವ್ರು ಏನು ಬರೆದಿದ್ದಾನೆ ಅಂತ. ನಾನು ತುಂಬ ದೇವ್ರನ್ನ ನಂಬ್ತೀನಿ. ಸೊ ನೀವು ತಂದೆಯ ಯಾವ ಸಿನಿಮಾನ ತುಂಬ ನೆಚ್ಕೊಂಡಿದ್ದೀರಾ? ನಿಮ್ಮ ಫೇವ್ರೆಟ್ ಸಿನಿಮಾ? ನಾನು ಒಂದು ಹೇಳೋಕ್ಕಾಗಲ್ಲ, ನಾಗಲೇ ಹೇಳ್ದಂಗೆ ನಂಗೆ ತುಂಬ ಸಿನಿಮಾಗಳಿಷ್ಟ. ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಥರ ಪಾತ್ರಗಳು, ಬೇರೆ ಬೇರೆ ಥರ ಒಂದು ಇದು ಮಾಡಿರೋದ್ರಿಂದ ನನಗೆ ತುಂಬ ತುಂಬ ಇಷ್ಟ. ಅಂದರೆ ದುನಿಯಾ, ಜಂಗ್ಲಿ, ಮತ್ತು ಜಯಮ್ಮನ್ ಮಗ, ಸಲಗ, ಭೀಮಾ ತೀರದಲ್ಲಿ, ಈ ಸಿನಿಮಾಗಳೆಲ್ಲ ತುಂಬ ಇಷ್ಟ. ತಂದೆ ಜೊತೆ ಯಾವತ್ತಾದರೂ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಇದಕ್ಕಿಂತ? ಜೊತೆಗೆ ಮಾಡಿಲ್ಲ, ಬಟ್ ಅದೇ ದುನಿಯಲ್ಲಿ ನಾನೊಂದು ಸಣ್ಣ ಒಂದು ಬಿಟ್ಟಲ್ಲಿ ಬಂದು ಹೋಗಿದ್ದೀನಿ. ಸೊ ಇದು ಮೊದಲನೇ ಒಂದು ಎಕ್ಸ್ಪೀರಿಯನ್ಸ್ ನಮಗೆ. ಸರ್, ಕೊನೆಯದಾಗಿ ಈ ಚಿತ್ರತಂಡದ ಬಗ್ಗೆ, ನಿಮ್ಮ ಮಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ತಂದೆ ಪಾತ್ರಕ್ಕೆ ನೀವೆಷ್ಟು ರೆಡಿ ಆಗಿದ್ದೀರಾ ಅಂತ? ಆಲ್ರೆಡಿ ತಂದೆನೇ ಅಲ್ವಾ, ಬೇರೆ ಲುಕ್ಕಲ್ಲಿ ಇರ್ತೀನಿ, ಬೇರೆ ಗೆಟಪ್ಪಲ್ಲಿ ಇರ್ತೀನಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ತಂದೆ ಮಗಳು, ರಿಯಲ್ ಲೈಫಲ್ಲೂ ಹಾಗೂ ರಿಯಲ್ ಲೈಫಲ್ಲಿ ತಂದೆ ಮಗಳಾಗಿ ಕಾಣಿಸ್ಕೊಳ್ತಾ ಇರುವಂಥ ದುನಿಯಾ ವಿಜಯ್ ಹಾಗೂ ರಿತನ್ಯವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.